ಗೌತಮಿ ಅವ್ರ ಮುಂದೆ ಸೈಲೆಂಟು, ಬೇರೆಯವ್ರ ಮುಂದೆ ಮಹಾರಾಜ ಮಂಜು ವೈಲೆಂಟ್ ಅಂತ ಹೇಳ್ತಾರೆ ರಜತ್ ಅವರು. ಮಹಾರಾಜ ಟಾಸ್ಕ್ ಆಗಿದ್ದಾಗ ಅವ್ರು ನನಗೆ ಸೇವಕಿ ಆಗಿದ್ರು. ನಾನು ಆಮ್ಲೆಟ್ ಮಾಡ್ಕೊಬಾ ಅಂದರೆ ಮಾಡ್ಕೋತಿದ್ರು. ಅಡುಗೆ ಎಲ್ಲ ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹಾಗಾಗಿ ಅವರು ಆ ಒಂದು ಇದರಲ್ಲಿ ಅಡುಗೆ ವಿಚಾರದಲ್ಲಿ, ಆ ಊಟದ ವಿಚಾರದಲ್ಲಿ ನೀಟಾಗಿ ಮಾಡ್ತಾರೆ, ನೀಟಾಗಿ ಮಾಡಿ ತಂದು ಕೊಡ್ತಾರೆ. ಆ ವಿಚಾರವಾಗಿ ಅವ್ರನ್ನ ಸೇವಕಿಯಾಗಿ ನಾನು ಆಯ್ಕೆ ಮಾಡಿದ್ದೆ. ಆಮೇಲೆ ಅವ್ರ ಮುಂದೆ ಯಾಕೆ ನಾನು ಸೈಲೆಂಟ್ ಆಗಿದ್ದೆ, ಫಸ್ಟು ಆ ಸ್ಥಾನದಲ್ಲಿ ಇರಬೇಕಾದ್ರೆ ಅವ್ರಿಗೆ ಕೊಟ್ಟಿದ್ದೆ ನಾನು, ಅವ್ರಿಗೆ ಶಿಕ್ಷೆ, ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದೆ ನಾನು. ಅವ್ರಿಗೂ ಕೊಟ್ಟಿದ್ದೆ, ಚೈತ್ರಕ್ಕಾಗೆ ಆಲೂಗಡ್ಡೆ ತುರಿಸಿದಾಗ ಇವರಿಗೆ ಬಸ್ಕಿ ಓಡಿಸಿದ್ನಲ್ಲ, ಫಸ್ಟು ನಾನು ಶಿಕ್ಷೆ ಅಂತ ಕೊಟ್ಟಿದ್ದೆ ಗೌತಮಿ ಅವ್ರಿಗೆ ಆಸ್ಥಾನಿನಲ್ಲಿ. ಅಲ್ಲೆಲ್ಲ ಸೈಲೆಂಟ್. ಫಸ್ಟು ಸ್ಟಾರ್ಟ್ ಆಗಿದ್ದ ಶಿಕ್ಷೆ ಅಂತ ಅವ್ರನಿಂದನೇ ಆಸ್ಥಾನದಲ್ಲಿ. ಅದಾದಮೇಲೆ ಚೈತ್ರಕ್ಕಂಗಾಯಿತು, ಅದಾದಮೇಲೆ ಇವ್ರಿಗಾಯಿತು, ಯಾರು ಶೆಟ್ಟಿ, ಶೋಭಾ ಶೆಟ್ಟಿ ಅವ್ರಿಗಾಯಿತು. ಅದಾದಮೇಲೆ ಗೊತ್ತಾಯಿತು ಹೆಣ್ಮಕ್ಳದ್ದು ಏನೋ ಪರ್ಸ್ನಲ್ ಪ್ರಾಬ್ಲಮ್ ಇದೆ, ಮೂಡ್ ಸ್ವಿಂಗ್ ಇದೆ, ಲೈಕ್ ಈ ಥರದ್ದೆಲ್ಲ ಗೊತ್ತಾದಮೇಲೆ ಕೆಲವೊಂದೆಲ್ಲ ಶಿಕ್ಷೆಗಳನ್ನೆಲ್ಲ ಕಡಿಮೆ ಮಾಡ್ತಾ ಬಂದೆ ತೀರಾ. ಅದಾದಮೇಲೆ ಅಂದರೆ ಅದು ಕೆಲವೊಂದೆಲ್ಲ ಗೊತ್ತಾಗ್ತಾ ಬಂತು. ಅದಾಗಿ ಫೋನ್ ವಿಚಾರಕ್ಕೆ, ಇದು ಮಲಗಿರೋ ವಿಚಾರಕ್ಕೆ, ಅದಾದಮೇಲೆ ಇದು ಏನು ಮೈಕ್ ಹಾಕೊಂಡೇ ಇರೋಂಥ ವಿಚಾರಕ್ಕೂ ಒಂದಷ್ಟು ಪನಿಷ್ಮೆಂಟ್ಗಳು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ.